ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 26ನೇ ಪ್ರಶ್ನೆಯನ್ನ ಗಮನಿಸಿ. ಪ್ರತಿ ಅಂಚು 6 ಸೆಂಟಿಮೀಟರ್ ಇರುವ 2 ಘನಾಕೃತಿಗಳಿವೆ. ಅವುಗಳ ಒಂದು ಜೊತೆ ವರ್ಗಾಕಾರದ ಮುಖಗಳು ಹೊಂದುವಂತೆ ಅಂಟಿಸಿದಾಗ ಏರ್ಪಡುವ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ 2 ಘನಗಳನ್ನ ಒಂದಕ್ಕೊಂದು ಸೇರಿಸಿದಾಗ ಉಂಟಾಗುವ ಆಯತ ಘನದ ಅಳತೆಗಳನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಉದ್ದ ಏನಾಗತ್ತೆ, 6 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್. ಮುಖಗಳನ್ನ ಸೇರಿಸಿದಾಗ ಉದ್ದಗಳು ಏನಾಗತ್ತೆ, 12 ಸೆಂಟಿಮೀಟರ್ ಆಗತ್ತೆ. ಸೊ ಇಲ್ಲಿ ಅಗಲ ಮೊದಲಿನ ಹಾಗೆ ಇರುತ್ತೆ, 6 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್. ಓಕೆ, ಸೊ ಈಗ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದರ ಸೂತ್ರ 2 ಇಂಟು LB ಪ್ಲಸ್ BH ಪ್ಲಸ್ HL. ಸೊ 2 ಇಂಟು 12 ಗುಣಿಸು 6 ಪ್ಲಸ್ 6 ಗುಣಿಸು 6 ಪ್ಲಸ್ 12 ಗುಣಿಸು 6. ಸೊ 2 ಗುಣಿಸು 12 6ಲೆ 72 ಪ್ಲಸ್ 6 6ಲೆ 36 ಪ್ಲಸ್ 12 6ಲೆ 72. ಸೊ ಇಲ್ಲಿ 2 ಗುಣಿಸು 72 ಪ್ಲಸ್ 72 ಪ್ಲಸ್ 36. ಸೊ 180. ಸೊ ಇಲ್ಲಿ 180 ಗುಣಿಸು 2 360 ಸೆಂಟಿಮೀಟರ್ ಸ್ಕ್ವೇರ್. ಸೊ ಹಾಗಾದ್ರೆ ಉಂಟಾದ ಹೊಸ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಸೊ ಉಂಟಾದ ಹೊಸ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ ಹೇಳಿ, 360 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.